ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎನ್ನುವಂತಹ ಚಾಪ್ಟರ್ ಇಂದ. ಒಂದು ರಾಷ್ಟ್ರ ಕಟ್ಟುವಲ್ಲಿ ಶ್ರಮ ಮಹತ್ವದಾಗಿದೆ, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಮಕ್ಕಳು. ಒಂದು ರಾಷ್ಟ್ರ ಕಟ್ಟುವಲ್ಲಿ ಶ್ರಮ ಮಹತ್ವದಾಗಿದೆ. ಶ್ರಮಿಸಬೇಕು, ಶ್ರಮಿಸಿ ಗಳಿಸಬೇಕು, ಗಳಿಸಿ ಜೀವನ ಮಟ್ಟವನ್ನ ಸುಧಾರಿಸಬೇಕು ಅಲ್ವಾ. ಸೊ ಶ್ರಮ ಪಡದೆ ಇದ್ರೆ ನಮ್ಗೆ ಗಳಿಕೆ ಇಲ್ಲ, ಹಣ ಸಂಪಾದನೆ ಇರೋದಿಲ್ಲ. ಅದೇ ರೀತಿ ಉತ್ತಮ ಜೀವನ ಮಟ್ಟವನ್ನ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೊ ಮಾನವನ ಸಹಜ ಗುಣ ಏನು? ಶ್ರಮ ಪಡುವುದು. ಶ್ರಮ ಪಡುವ ಮೂಲಕ ಆದಾಯ ಗಳಿಸುವುದು, ಆದಾಯ ಗಳಿಸುವ ಮೂಲಕ ಜೀವನ ಮಟ್ಟವನ್ನ ಸುಧಾರಿಸುವುದು. ಈಗ ಒಂದು ದೇಶದ ಪ್ರಗತಿಗೆ ಕೂಡ ದೈಹಿಕ ಮತ್ತು ಮಾನಸಿಕ ಶ್ರಮಗಳು ಎರಡೂ ಮುಖ್ಯವಾಗಿವೆ. ದೈಹಿಕ ಶ್ರಮ ಅಂತಂದ್ರೇನು? ಸೊ ರೈತನು ಮಾಡುವ ಕೆಲಸ, ಭಾರ ಹೊರುವುದು, ಮಷಿನರಿ ಯಂತ್ರೋಪಕರಣಗಳನ್ನ ಚಲಿಸುವುದು, ಇವೆಲ್ಲ ಯಾವುದರಲ್ಲಿ ಬರ್ತವೆ ಮಕ್ಕಳೇ? ದೈಹಿಕ ಶ್ರಮದಲ್ಲಿ ಬರ್ತವೆ. ಅದೇ ರೀತಿ ಮಾನಸಿಕ ಶ್ರಮ ಅಂತಂದ್ರೆ ಒಬ್ಬ ಶಿಕ್ಷಕನು ಮಾಡುವ ಕೆಲಸ, ಲಾಯರ್ ಮಾಡುವಂತಹ ಕೆಲಸ, ಓಕೆ, ಇವೆಲ್ಲ ಏನು ಮಾನಸಿಕ ಶ್ರಮದಲ್ಲಿ ಬರುವಂತಹ ಕೆಲಸಗಳು. ಓಕೆನಾ? ಸೊ ಮಾನಸಿಕ ಮತ್ತು ದೈಹಿಕ ಶ್ರಮ ಎರಡೂ ಕೂಡ ಅತ್ಯಂತ ಮುಖ್ಯವಾದದ್ದು. ದೈಹಿಕ ಶ್ರಮ ವಹಿಸುವಾಗ ಸಂಖ್ಯೆ ಕಡಿಮೆ ಆದಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ಮಾನಸಿಕ ಶ್ರಮದಿಂದ ದೇಶ ಅಭಿವೃದ್ಧಿ ಹೊಂದತ್ತೆ. ಒಬ್ಬ ವೈದ್ಯನ ಕೆಲಸ ಮಾನಸಿಕ ಶ್ರಮಕ್ಕೆ ಉದಾಹರಣೆ. ಒಬ್ಬ ಇಂಜಿನಿಯರ್ ಕೆಲಸ, ಒಬ್ಬ ಲೆಕ್ಕ ಪರಿಶೋಧಕನ ಕೆಲಸ, ಒಬ್ಬ ವ್ಯವಸ್ಥಾಪಕನ ಕೆಲಸ, ಇವೆಲ್ಲ ಮಾನಸಿಕ ಶ್ರಮಗಳು. ಸೊ ಮಾನಸಿಕ ಶ್ರಮವೂ ಕೂಡ ಅತ್ಯಗತ್ಯ. ದೈಹಿಕ ಶ್ರಮ ನಿರ್ವಹಿಸಲು ಎಲ್ಲರೂ ಸಿದ್ಧರಿರಬೇಕು. ಸೊ ಸೈನಿಕರ ಕೆಲಸ, ರೈತನ ಕೆಲಸ, ಇವೆಲ್ಲ ಯಾವ್ದ್ರಲ್ಲಿ ಬರ್ತವೆ ಮಕ್ಕಳೇ? ಕಾರ್ಮಿಕನ ಕೆಲಸ. ಇವೆಲ್ಲ ದೈಹಿಕ ಶ್ರಮದಲ್ಲಿ ಬರುವಂಥವು. ದೈಹಿಕ ಮತ್ತು ಮಾನಸಿಕ ಶ್ರಮ ಪಡುವವರನ್ನ ಮೇಲು ಮತ್ತು ಕೀಳೆಂದು ಸಮಾಜ ಭೇದ ಭಾವ ಮಾಡಬಾರದು. ದೈಹಿಕ ಶ್ರಮವಿಲ್ಲದೆ ಯಂತ್ರ ನಡೆಸಲು ಸಾಧ್ಯವಿಲ್ಲ, ಯಂತ್ರ ಮಾಡದ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ. ದೇಶದ ಅಭಿವೃದ್ಧಿಯಲ್ಲಿ ಎರಡೂ ರೀತಿಯ ಶ್ರಮ ಅತ್ಯಗತ್ಯವಾಗಿದ್ದು ಎಲ್ಲ ರೀತಿಯ ಉದ್ಯೋಗಕ್ಕೂ ನಾವು ಸಿದ್ಧರಿರಬೇಕು. ಆದ್ದರಿಂದ ಒಂದು ರಾಷ್ಟ್ರವನ್ನ ಕಟ್ಟುವಲ್ಲಿ ಶ್ರಮ ಮಹತ್ವದಾಗಿದೆ. ದೈಹಿಕ ಮತ್ತು ಮಾನಸಿಕ ಎರಡು ರೀತಿಯ ಶ್ರಮಗಳು. ಓಕೆನಾ? ಥ್ಯಾಂಕ್ ಯು.